ಕನ್ನಡವನ್ನು ಸರಿಯಾಗಿ ಬರೆದುಕೊಟ್ಟಿದ್ದನ್ನು ಓದಲಿಕ್ಕೆ ಬರೆದಂತ ಕ್ಯಾಬಿನೆಟ್ ಇವತ್ತಿದೆ. ಇದರ ಮಧ್ಯದಲ್ಲಿ ಒಂದು ಹೊಸ ವಿಶೇಷ ಸಂಗತಿ ಹೊರಗೆ ಬಂದಿದೆ. ಈಗ ನಾವು ಯಾರ ವಿರುದ್ಧವಾಗಿ ಹಿಂದೆ ಹೋರಾಟ ಮಾಡಿದ್ವೋ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಕಳವು ಮಾಡಿ ಸಿಕ್ಕಿಬಿದ್ದವರು ಆವತ್ತಿನ ದಿವಸ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗಿತ್ತು ನಮ್ಮ ಹೋರಾಟದಿಂದಾಗಿ. ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬಾರದು ಅಂತಕ್ಕಂಥ ಆದೇಶ ಇದ್ರೂ ಕೂಡ ನಾಗೇಂದ್ರ ಅವರು 2 ಬಾರಿ ಅದನ್ನ ಧಿಕ್ಕರಿಸಿ, ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಜೃಂಭಿಸಿದೆ. ಈ ಕಾರಣದಿಂದ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಆಗಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಅವರ ಕೇಸು ಇನ್ನೂ ಪೆಂಡಿಂಗ್ ಇರುವಾಗ ಈ ಸರ್ಕಾರ ಅವರನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದೇ ಅಪರಾಧ, ತಪ್ಪು. ಈಗಿದ್ರೂ ಕೂಡ ಮಾಡಿದ್ದಾರೆ. ತಕ್ಷಣ ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆಯಲೇಬೇಕು. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗುತ್ತೆ. ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದ್ರೂ ಕೂಡ ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ರೆ ಸರ್ಕಾರವೂ ಕೂಡ ತಪ್ಪು ಮಾಡಿದಂಗಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸರ್ಕಾರವೇ ಹೊಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ.